HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಚಳುವಳಿಗಳು ಜೀವಂತ ಇರಬೇಕು. ಜುಲೈ 13ರಂದು ದೇಶದ ತುರ್ತು ಪರಿಸ್ಥಿತಿ 50 ವರ್ಷಗಳ ನೆನಪು ಕಾರ್ಯಕ್ರಮ. ಮಾಜಿ ಶಾಸಕ HM ವಿಶ್ವನಾಥ್ ಹೇಳಿಕೆ. ದೇವನಹಳ್ಳಿಯಲ್ಲಿ ಬಲವಂತದ ಭೂ ಸ್ವಾಧೀನ ವಿರೋಧಿ ಹೋರಾಟ. ಭೂ ಹೋರಾಟಗಾರರನ್ನ ಬಂಧಿಸಿದ ರಾಜ್ಯ ಸರ್ಕಾರ ತಕ್ಷಣ ಬಿಡುಗಡೆಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ. ಜಿಲ್ಲೆಯಾದ್ಯಂತ ಆತಂಕ ಸೃಷ್ಟಿಸುತ್ತಿದೆ ರಸ್ತೆ ಬದಿಯಲ್ಲಿರುವ ಮರಗಳು. ಅನಾಹುತ ಆಗುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ. ಮರ ತೆರವುಗೊಳಿಸದಿದ್ರೆ ಸ್ಥಳೀಯರಿಂದ ಹೋರಾಟದ ಎಚ್ಚರಿಕೆ. 1975ನೇ ಇಸ್ವಿ ಮಧ್ಯರಾತ್ರಿ ದೇಶಕ್ಕೆ ತುರ್ತು ಪರಿಸ್ಥಿತಿ ಏರಿ ಇಲ್ಲಿಗೆ 50 ವರ್ಷಗಳು ಕಳೆದಿದ್ದು, ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಚಳವಳಿಗಳು ಜೀವಂತ ಇರಬೇಕು, ಹೋರಾಟ ಮಾಡಬೇಕು. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜುಲೈ 13ರಂದು ಸಕಲೇಶಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ HM ವಿಶ್ವನಾಥ್ ಹೇಳಿದರು. ಹಾಸನದಲ್ಲಿ ಮಾತನಾಡಿ, ಜುಲೈ 13ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಹಿಂದೆ ಹೋರಾಟ ಮಾಡಿದ ಹೋರಾಟಗಾರರನ್ನ ಕಾರ್ಯಕ್ರಮಕ್ಕೆ ಕರೆಸಿ ಗೌರವಿಸಲಾಗುತ್ತದೆ. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ರಾಜ್ ನಾರಾಯಣ್ ನಡುವೆ ಇದ್ದ ಚುನಾವಣೆಯ ತಕರಾರು ಅರ್ಜಿಯನ್ನ ವಿಚಾರಣೆ ನಡೆಸಿ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅಕ್ರಮ ಎಸಗಿದ್ದಾರೆ ಎಂದು ತೀರ್ಪುವಿತ್ತ ನ್ಯಾಯಾಧೀಶರು ಅವರ ಲೋಕಸಭಾ ಸದಸ್ಯತ್ವವನ್ನು ರದ್ದು ಮಾಡಿದ್ರು. ಇದರ ಪರಿಣಾಮ ಶ್ರೀಮತಿ ಗಾಂಧಿ ತಮ್ಮ ಪ್ರಧಾನಮಂತ್ರಿ ಸ್ಥಾನವನ್ನು ಬಿಡೋದು ಅನಿವಾರ್ಯವಾಗಿತ್ತು. ಒಬ್ಬ ಚುನಾಯಿತ ಪ್ರತಿನಿಧಿ ಅಥವಾ ಸರ್ಕಾರ ಭ್ರಷ್ಟಾಚಾರವೆಸಗಿದ್ರೆ ಅವರನ್ನ ಹಿಂದಕ್ಕೆ ಕರೆಸಿಕೊಳ್ಳುವ, ತಮ್ಮ ರಾಜೀನಾಮೆ ಕೊಡಿಸುವ ಹಕ್ಕು ಜನರಿಗೆ ಇರಬೇಕೆಂಬ ವಿಚಾರವನ್ನ ಇಟ್ಟು ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಬೃಹತ್ ಪ್ರಮಾಣದ ಹೋರಾಟವನ್ನು ಪ್ರಾರಂಭ ಮಾಡಲಾಯಿತು ಎಂದರು. ಇಡೀ ದೇಶದ ಯುವಕರು ಈ ಆಂದೋಲನದಲ್ಲಿ ಪಕ್ಷ ಭೇದ ಮರೆತು ಹೋರಾಟಕ್ಕೆ ಇಳಿದಿದ್ರು. ಇದು ಭ್ರಷ್ಟ ರಾಜಕಾರಣಿ ಹಾಗೂ ಅಧಿಕಾರಿಗಳಿಗೆ ನುಂಗಲಾರದ ತುತ್ತಾಯಿತು. ಜಯಪ್ರಕಾಶ್ ನಾರಾಯಣ, ವಾಜಪೇಯಿ, ಅಡ್ವಾಣಿ ಮುಂತಾದವರು ಸೇರಿಕೊಂಡಂತೆ ನೂರಾರು ಜನ ನಾಯಕರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಪತ್ರಿಕಾ ಸ್ವಾತಂತ್ರ್ಯವನ್ನ ರದ್ದು ಮಾಡಿದ್ರು. ಜನರ ಸಪ್ತ ಸ್ವತಂತ್ರ ಮೂಲಭೂತ ಹಕ್ಕನ್ನ ರದ್ದು ಮಾಡಿದ್ರು. ಪ್ರಧಾನಮಂತ್ರಿ ಮತ್ತು ರಾಷ್ಟಪತಿಯವರ ಅಧಿಕಾರವನ್ನ ಪ್ರಶ್ನೆ ಮಾಡದಂತೆ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರು. ದೇಶದ ಸರ್ವಾಧಿಕಾರವನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡ್ರು. ಅನೇಕ ಸಂಘ ಸಂಸ್ಥೆಯವರ ಮೇಲೆ ನಿರ್ಬಂಧ ಹೇರಿ ನಾಯಕರುಗಳನ್ನ ಬಂಧಿಸಿದ್ರು. 19 ತಿಂಗಳು ಭಾರತ ಒಂದು ಬಂದಿಖಾನೆಯಾಯಿತು. ನೂರಾರು ಜನ ಇವರ ಆಡಳಿತದ ದೌರ್ಜನ್ಯದಲ್ಲಿ ಪ್ರಾಣ ಕಳೆದುಕೊಂಡ್ರು. ನಂತರ ಗಾಂಧಿ ಅವರ 1977ರಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನ ಘೋಷಣೆ ಮಾಡಿದ್ರು. ಜೆಪಿ ನಾರಾಯಣರವರು ಹರಿದು ಹಂಚಿಹೋದ ರಾಜಕೀಯ ಪಕ್ಷವನ್ನ ಒಗ್ಗೂಡಿಸಿ ಜನತಾ ಪಕ್ಷವನ್ನ ರಚನೆ ಮಾಡಿ ಚಕ್ರದೊಳಗಿನ ನೇಗಿಲ ಹೊತ್ತ ರೈತನ ಚಿಹ್ನೆ ಮೇಲೆ ಚುನಾವಣೆಯನ್ನ ನಡೆಸಿ ಇಂದಿರಾ ಗಾಂಧಿ ಅವರ ಪಕ್ಷವನ್ನ ಸೋಲಿಸುವ ಮುಖಾಂತರ ಸರ್ವಾಧಿಕಾರಿಯನ್ನ ಕೊನೆಗೊಳಿಸಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರವನ್ನ ರಚಿಸಲಾಯಿತು ಎಂದರು. ಆದರೆ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಅಂದು ಹೋರಾಟ ನಡೆಸಿ ಯಾವ ವಿಚಾರಕ್ಕೆ ಜೈಲು ಸೇರಿದ್ರೂ ಅವರೆಲ್ಲ ವಂಶ ಪಾರಂಪರ್ಯ ರಾಜಕಾರಣವನ್ನ ತುಂಬಾ ಅಚ್ಚುಕಟ್ಟಾಗಿ ಸೊಗಸಾಗಿ ನಡೆಸುತ್ತಿದ್ದಾರೆ. ದಂಧೆಕೋರರು, ಅಕ್ರಮ ಹಣ ಸಂಗ್ರಹ ಮಾಡುವವರು, ಜಾತಿ ಹೆಸರಲ್ಲಿ ರಾಜಕಾರಣ ಮಾಡುವವರು ಇಂದು ಎಲ್ಲ ರಾಜಕೀಯ ಪಕ್ಷದ ನಾಯಕರಾಗಿದ್ದಾರೆ. ಶ್ರೀಮತಿ ಗಾಂಧಿ ಅವರ ವಂಶ ಪಾರಂಪರ್ಯ ರಾಜಕಾರಣವನ್ನ ಕೊನೆಗಾಣಿಸಬೇಕೆಂದು ಹೋರಾಟ ಮಾಡಿದ ಮಹಾನ್ ನಾಯಕರೇ ವಂಶ ರಾಜಕಾರಣದ ನೇತಾರರಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಬಿಜೆಪಿಯವರು ಹೋರಾಟ ಮಾಡಿದ್ದಾರೆ? ಈ ದೇಶದ ದುರಂತ ಚಳವಳಿಗಳು ಬಹುತೇಕ ಸತ್ಯ ಇಲ್ಲವೇ ಸಾಯಿಸಿದ್ದಾರೆ. ಯುವಕರು ಚಳುವಳಿಯಲ್ಲಿ ನಂಬಿಕೆ ಇಟ್ಟಿಲ್ಲ. ಸರ್ಕಾರಗಳು ಚಳುವಳಿಗಳಿಗೆ ಗೌರವ ಕೊಡುತ್ತಿಲ್ಲ. ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಇದು ತುರ್ತು ಪರಿಸ್ಥಿತಿಯ 50 ವರ್ಷದ ಅನುಭವದ ಮಾತು. ಚಳುವಳಿಗಳು ಸತ್ತರೆ ಪ್ರಜಾಪ್ರಭುತ್ವದ ಸಾವಾಗುತ್ತದೆ. ಯುವಜನಕ್ಕೆ, ಹಿರಿಯ ನಾಗರಿಕರಿಗೆ ಪ್ರಜಾಪ್ರಭುತ್ವ ಉಳಿಸಲು ಭ್ರಷ್ಟಾಚಾರ, ಜಾತಿ ರಾಜಕಾರಣ, ಮತೀಯ ರಾಜಕಾರಣ, ವಂಶಪಾರಂಪರಿಕ ರಾಜಕಾರಣದ ವಿರುದ್ಧ ಹೋರಾಟ ಮಾಡುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಸತ್ಯನಾರಾಯಣ ಗುಪ್ತಾ, ಕೆಟಿ ರೇಣುಕಾನಂದ, ಸನಾತನ ಸೇವಾ ಟ್ರಸ್ಟ್ನ ಲೋಹಿತ್, ಬಂಜಾರ್ ಶೇಖರ್, ರುದ್ರೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಮಗೆ 50 ವರ್ಷ ವಯಸ್ಸಾಗಿದೆ. ಆ 50ನೇ ವರ್ಷದ ದಿನ ಅದರ ನೆನಪನ್ನು ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ನಾವು ಬಂದಿದ್ದೀವಿ. 1975 ಜೂನ್ 26 ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು ದೇಶಕ್ಕೆ. ಆ ಸಂದರ್ಭದಲ್ಲಿ ನಿಮಗೆ ಬಹುಶಃ ದೇಶದ 2ನೇ ಸ್ವಾತಂತ್ರ್ಯ ಸಂಗ್ರಾಮ, 2ನೇ ಸರಿ ಸ್ವಾತಂತ್ರ್ಯನ ಕಳ್ಕೊಂಡಂಥ ಸಂದರ್ಭ ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಹುಶಃ ಭಾರತ ದೇಶದ ಇತಿಹಾಸದೊಳಗಡೆ ಯಾರ್ದೋ ಮೊಬೈಲ್ ಇದೆ ನೋಡಿ, ಆ ಇತಿಹಾಸದಲ್ಲೇ ಮೊದಲನೇ ಬಾರಿ ವಿರೋಧ ಪಕ್ಷಗಳನ್ನು ಒಂದು ಮಾಡಿದಂಥ ಒಂದು ಸಂದರ್ಭ ಅದು. ಅದಕ್ಕೆ ಇಂದಿರಾ ಗಾಂಧಿಯವರು ಅವರ ಅಸ್ತಿತ್ವನ ಉಳಿಸೋಕ್ಕೋಸ್ಕರ, ಅವರ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಮಾನ್ಯ ಮಾಡದಲೇ ತುರ್ತು ಪರಿಸ್ಥಿತಿ
ದೇವನಹಳ್ಳಿಯಲ್ಲಿ ಬಲವಂತದ ಭೂ ಸ್ವಾಧೀನ ವಿರೋಧಿ ಹೋರಾಟಗಾರರನ್ನ ಬಂಧಿಸಿದ ಪೊಲೀಸರ ದೌರ್ಜನ್ಯ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ಮತ್ತು ಕಾರ್ಪೊರೇಟ್ ಬಂಡವಾಳಿಗರ ಪರವಾದ ನೀತಿಯನ್ನ ಖಂಡಿಸಿ ಮತ್ತು ತಕ್ಷಣ ಭೂ ಹೋರಾಟಗಾರರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಹಾಸನ ನಗರದ ಮಹಾವೀರ ವೃತ್ತದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟಿಸಿ ಸಭೆ ನಡೆಸಿದರು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಭೂ ಸ್ವಾಧೀನದ ವಿರುದ್ಧ ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕಿ ಹೋರಾಟಗಾರರನ್ನ ಬಂಧಿಸಿದ್ದಾರೆ. ಸರ್ಕಾರದ ಈ ಕ್ರಮವನ್ನು ನಾವು ನಮ್ಮ ಸಂಘಟನೆಗಳಿಂದ ಖಂಡಿಸುತ್ತೇವೆ. ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ತಮ್ಮ 1177 ಎಕರೆ ಭೂಮಿ ಉಳಿಸಿಕೊಳ್ಳಲು 1181 ದಿನಗಳಿಂದ ಪ್ರಜಾತಾಂತ್ರಿಕ ಹೋರಾಟ ಮಾಡುತ್ತಿದ್ರು. ಸರ್ಕಾರ ಇವರ ಇಷ್ಟು ದಿನಗಳ ಹೋರಾಟಕ್ಕೆ ಒತ್ತಾಯಕ್ಕೆ ಕಿವಿಕೊಡದೆ ಭೂ ಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಘಟ್ಟಕ್ಕೆ ಕೈ ಹಾಕಿದ ಹಿನ್ನೆಲೆ ಜೂನ್ 25ರಂದು ಈ ಹೋರಾಟ ಬೆಂಬಲಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ರೈತ, ಕಾರ್ಮಿಕ, ದಲಿತ, ಸಾಮಾಜಿಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಂದರು. ಪ್ರತಿಭಟನೆಯ ತೀರ್ಮಾನದೊಂದಿಗೆ ಶಾಂತಿಯುತ ಪ್ರತಿಭಟನೆ ನಡೆದಿತ್ತು. ಅನ್ನದಾತರ ಬದುಕಿಗೆ ಕೊಳ್ಳೆಯಿಟ್ಟು ಕಾರ್ಪೊರೇಟ್ ಬಂಡವಾಳಗಾರರಿಗೆ ಮೃಷ್ಟಾನ್ನ ತಿನ್ನಿಸೋ ಯೋಜನೆಯು ಈ ಸಂಚು ಜನವಿರೋಧಿ ಎಂಬುದು ಎಲ್ಲರ ಒಕ್ಕೊರಲಿನ ಕೂಗಾಗಿತ್ತು. ಸರ್ಕಾರ ತನ್ನ ಭೂ ಸ್ವಾಧೀನ ನೀತಿ ಕೈಬಿಡುವವರೆಗೂ ದೇವನಹಳ್ಳಿ ಸಂತೆ ಮೈದಾನದಲ್ಲಿ ಅನಿರ್ದಿಷ್ಟ ಅವಧಿಗಳ ಕಾಲ ಈ ಹೋರಾಟವನ್ನು ಶಾಂತಿಯುತವಾಗಿ ಮುಂದುವರೆಸಲು ನಿರ್ಧರಿಸಿದ್ರು. ಸಂಜೆ 5 ಗಂಟೆವರೆಗೆ ಬಹು ದೊಡ್ಡ ಸಂಖ್ಯೆಯಲ್ಲಿ ಸಭೆ ಸೇರಿದ್ರಿಂದ ಅಲ್ಲಿ ತನಕ ಏನು ಹೇಳದ ಪೊಲೀಸರು 5 ಗಂಟೆ ನಂತರ ಪ್ರಜಾಸತ್ತಾತ್ಮಕ ಹೋರಾಟವನ್ನು ಪ್ರತಿಬಂಧಿಸಿ ಹೋರಾಟಗಾರರನ್ನ ಅಮಾನವೀಯವಾಗಿ ಹಿಂಸಿಸಿ ಬಂಧಿಸಿದ್ದಾರೆ ಎಂದು ದೂರಿದರು. ಇನ್ನೆಂದು ಹೋರಾಟವನ್ನು ಮುರಿಯುವ ಅಸಂವಿಧಾನಿಕ ಕೆಲಸ ಮಾಡಬಾರದೆಂದು ಆಗ್ರಹಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ದಲಿತ ನಾಯಕ ಅಂಬುಗ ಮಲ್ಲೇಶ್, ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಸಂವಿಧಾನ ಓದು ಅಭಿಯಾನದ ರಾಜು ಗೋರೂರು, ಎಸ್ಎಫ್ಐ ಮುಖಂಡ ರಾಜು ಸಿರ್ಗನಹಳ್ಳಿ, ನವಾದಿ ಮಹಿಳಾ ಸಂಘಟನೆಯ ಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ನಿನ್ನೆ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ದೇವನಹಳ್ಳಿ ಚಲೋ ನಡೆದಿದೆ. ಕಾರಣ ಇಷ್ಟೇ, ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ರೈತರು ಕಳೆದ 3 ವರ್ಷಗಳಿಂದ ಸರ್ಕಾರದ ಬಲವಂತದ ಭೂಸ್ವಾಧೀನ ನೀತಿಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗಿರ್ತಕ್ಕಂಥ ತುಂಡು ಭೂಮಿಯನ್ನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ, ನಮಗೆ ಬೆಳೆಗೆ ಜಾಗ ಬೇಕು ಅನ್ನೋವಂಥ ಅವ್ರ ಬೇಡಿಕೆ ಆಗಿದೆ. ಅದು ಸರ್ಕಾರ ಬಲವಂತವಾಗಿ ಅವ್ರ ಭೂಮಿನ ಇವತ್ತು ಕಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಅದು ಯಾವುದೋ ಸಾರ್ವಜನಿಕ ಉದ್ದೇಶಕ್ಕೋ ಅಥವಾ ಜನರ ಉದ್ದೇಶಕ್ಕೋಸ್ಕರ ಅಲ್ಲ, ಅದು ಕೇವಲ ಕಾರ್ಪೊರೇಟ್ ಧನಿಗಳಿಗೆ ಕೊಡಬೇಕು, ಅವ್ರ ಹಿತಾಸಕ್ತಿನ ಮಣಿಸಬೇಕು, ಅವರು ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಪ್ರಯತ್ನ ಮಾಡ್ತೇವೆ. ಈ ಹಿಂದೆ 3 ವರ್ಷದಿಂದ ಆ ಹೋರಾಟ ಆರಂಭ ಆದಾಗ ಇದೇ ಕಾಂಗ್ರೆಸ್ನ ಮುಖಂಡರು ಅದಕ್ಕೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಸಭೆಗಳು ಮಾಡಿ ನಿಮ್ಮ ಭೂಮಿನ ವಶಪಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಏಕಾಏಕಿಯಾಗಿ ನೋಟಿಸ್ ಕೊಡ್ತಾರೆ. ಅದನ್ನ ವಿರೋಧ ಮಾಡಿ ನಿನ್ನೆ ಇಡೀ ಕರ್ನಾಟಕದ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ಅಂದರೆ ಎಲ್ಲ ಆಲೂರು ಹುಣಸವಳ್ಳಿ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಇಲಾಖೆಗೆ ಒಳಪಡುವ ಮರಗಳು ರಸ್ತೆಗೆ ಬಾಗಿದ್ದು ಯಾವ ಸಮಯದಲ್ಲಿ ಬೇಕಾದರೂ ಬುಡ ಸಮೇತ ಮುರಿದು ಬೀಳುವ ಹಂತದಲ್ಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು, ಕೂಲಿ ಕಾರ್ಮಿಕರು, ವಾಹನ ಸವಾರರು ಸಂಚರಿಸುತ್ತಾರೆ. ಜೋರಾದ ಗಾಳಿ ಮಳೆ ಬಂದು ಏನಾದರೂ ಅನಾಹುತವಾದರೆ ಇದಕ್ಕೆ ಹೊಣೆಯಾರೆಂಬುದು ಯಕ್ಷಪ್ರಶ್ನೆಯಾಗಿದೆ. ಈ ಬಗ್ಗೆ ಸ್ಥಳೀಯ ಧರ್ಮರಾಜು ಮಾತನಾಡಿ, ಆಲೂರು ಹುಣಸವಳ್ಳಿ ಹೋಗೋ ರಸ್ತೆಯಲ್ಲಿ ಒಣಗಿದ ಮರದ ರೆಂಬೆಗಳು ರಸ್ತೆಗೆ ವಾಲಿ ಪ್ರಯಾಣಿಕರ ಜೀವ ತೆಗೆಯಲು ಕಾದು ಕುಳಿತಿದೆ. ರೈಲ್ವೆ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಕೂಡ ಮುತುವರ್ಜಿ ವಹಿಸಿ ರಸ್ತೆ ಸಮೀಪದಲ್ಲಿ ಅಪಾಯಕಾರಿಯಾಗಿರುವ ಮರಗಳನ್ನು, ಜೋತು ಬಿದ್ದ ಮರದ ಕೊಂಬೆಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಾವು ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಅವರ ಗಮನಕ್ಕೂ ತಂದರೂ ಕೂಡ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾತ್ರ ತಮ್ಮ ಮಾತಿಗೆ ಕವಡೆ ಕಾಸಿನ ಬೆಲೆ ಕೊಡುತ್ತಿಲ್ಲ. ಈ ರಸ್ತೆಯ ಮರಗಳು ಅನೇಕ ಬಾರಿ ಬೈಕ್ ಸವಾರರು ಹಾಗೂ ಕಾರುಗಳ ಮೇಲೆ ಬಿದ್ದಿರುವ ಘಟನೆ ಕೂಡ ಉಂಟು ಮಾಡಿ ದಿನನಿತ್ಯ ಶಾಲಾ ಮಕ್ಕಳು ಹೋಗೋ ಸಂದರ್ಭದಲ್ಲಿ ಮರಗಳು ಮುರಿದು ಬಿದ್ದರೆ ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಮಕ್ಕಳ ಹಾಗೂ ಜನರ ಜೀವದ ಜೊತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಆಟ ಆಡುತ್ತಿದ್ದಾರೆ. ಈ ಕೂಡಲೇ ಈ ಮರಗಳನ್ನು ತೆರವು ಮಾಡಿ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲವಾದರೆ ಸ್ಥಳೀಯರೆಲ್ಲ ಸೇರಿ ರೈಲ್ವೆ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. ರೈತ ಸಂಘದ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಸಾರ್ವಜನಿಕರು ಸಂಚರಿಸುವ ರಸ್ತೆ ಬದಿ ಪಕ್ಕದ ಕೆಲವೊಂದು ಮರಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಸಾರ್ವಜನಿಕರಿಗೆ, ಪಾದಾಚಾರಿಗಳಿಗೆ, ವಾಹನ ಸವಾರರಿಗೆ ಜೀವ ಕೈಯಲ್ಲಿ ಹಿಡಿದು ಹೋಗುವಂತೆ ಮಾಡುತ್ತಿವೆ. ಸಾಮಾನ್ಯವಾಗಿ ರಸ್ತೆ ಪಕ್ಕದಲ್ಲಿಯೇ ಇರುವ ಕೆಲವೊಂದು ಮರಗಳು ರಸ್ತೆಯತ್ತ ಬಾಗಿ ಇನ್ನೇನು ತಲೆ ಮೇಲೆ ಉದುರಿ ಬೀಳುತ್ತವೆಯೋ ಎನ್ನುವಂತೆ ಕಂಡು ಸಾರ್ವಜನಿಕರನ್ನ ಹವಹಾರುವಂತೆ ಮಾಡಿಬಿಡುತ್ತಿದೆ. ಅಲ್ಲದೆ ಒಣಗಿದ ಮರಗಳು ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಸಾರ್ವಜನಿಕರ ಮೈಮೇಲೆ ಬಿದ್ದ ಪ್ರಸಂಗಗಳು ನಡೆದಿವೆ. ಕೊಂಬೆಗಳು ಗಾಳಿ ರಭಸಕ್ಕೆ ಕೆಳಕ್ಕೆ ಬೀಳುತ್ತಿವೆ. ಇದರಿಂದ ಈ ರಸ್ತೆಯಲ್ಲಿ ಜನರು ಜೀವಭೀತಿಯಿಂದ
ಎಚ್ಚರಿಕೆಯಿಂದ ಸಂಚರಿಸಬೇಕಾಗಿದೆ. ಅದರಲ್ಲೂ ಬೈಕ್ ಸವಾರರು ಒಣಗಿ ನಿಂತಿರುವ ಮರಗಳ ಬಳಿ ಜೀವಭಯದಿಂದ ಹೆಚ್ಚು ವೇಗವಾಗಿ ಚಲಿಸಬೇಕಿದೆ. ನಿತ್ಯ ನೂರಾರು ವಾಹನಗಳು ಸಂಚರಿಸಲಿದ್ದು ಅನಾಹುತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಮರಗಳನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರೂ ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಆದರೂ ಕ್ರಮ ಕೈಗೊಳ್ಳದಿರುವುದರಿಂದ ಬೇಸತ್ತ ಸಾರ್ವಜನಿಕರು ಹಾಗೂ ರೈತರು ರೈಲ್ವೆ ಕಚೇರಿ ಮುಂದೆ ಧರಣಿ ಕೂರಲು ಸಿದ್ದರಿದ್ದೇವೆ. ಹಾಗಾಗಿ ಈ ಕೂಡಲೇ ಮರಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದರೆ ಮುಂದಾಗುವ ಅನಾಹುತಕ್ಕೆ ರೈಲ್ವೆ ಇಲಾಖೆ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಕಿರಣ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಆಲೂರು. ಜಯಣ್ಣ ಅಂತ ಹುಣಸೋಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ಇಲ್ಲಿ ನಮ್ಮ ಹುಣಸೋಳಿ ದೊಡ್ಡಕಣ್ಗಾರು ರಸ್ತೆಯಲ್ಲಿ ಭಾರಿ ರೈಲ್ವೆ ಇದರಿಂದ ಫಾರೆಸ್ಟು ಗಿಡ ನೆಟ್ಟಿದ್ದಾರೆ. ಭಾರಿ ತೊಂದರೆ ಆಗ್ತಾಯಿದೆ, ಭಾರಿ ಜನಕ್ಕೆ ಅನಾನುಕೂಲ ಆಗ್ತಾಯಿದೆ. ಮರಗಳೆಲ್ಲ ಭಾಗಿಯಾಗಿದ್ದಾವೆ. ಎಷ್ಟು ಸಲ ನಾವು ಪಂಚಾಯತಿಂದ ಹಿಂದೆಲ್ಲ ರೆಗ್ಯುಲೇಷನ್ ಮಾಡಿಕೊಟ್ರು, ಈಗಲೂ ಕೊಟ್ಟರು. ಅವರು ಏನು ಕ್ರಮ ತಗೊಳ್ತಾ ಇಲ್ಲ. ರೈಲ್ವೆ ಇದಕ್ಕೆ ಸೇರಿದ್ದು, ರೈಲ್ವೆಗೆ ನಮಗೆ ಸಂಬಂಧ ಇಲ್ಲ ಅಂತ ಫಾರೆಸ್ಟ್ನವ್ರು ಹೇಳ್ತಾರೆ. ಆದರೆ ನಾವು ಎಷ್ಟೋ ಸಲ ಎಷ್ಟು ಪ್ರಯತ್ನ ಮಾಡಿದ್ರು ಮರಗಳ ಕಡಿತಾ ಇಲ್ಲ. ಅದು ಮರಗಳೆಲ್ಲ ಬಾಗಿದ್ದಾವೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾಯಿದೆ. ಕೂಡಲೇ ರಾಜ್ ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಸನ ಜಿಲ್ಲಾ ಅಧ್ಯಕ್ಷರಾಗಿದ್ದೇನೆ. ಇವತ್ತು ಇಲ್ಲಿ ರಾಜ್ಯ ಹೆದ್ದಾರಿ ಇದು ಹುಣಸೋಳಿ ರಸ್ತೆ KEBಯಿಂದ ರಾಜ್ಯ ಹೆದ್ದಾರಿ ಇದು ಬೇಲೂರಿಗೆ ತಲುಪುತ್ತೆ. ಇಲ್ಲಿಗೆ ರೈಲ್ವೆ ಇಲಾಖೆ ಇದೆ. ರೈಲ್ವೆ ಇಲಾಖೆಯವರು ಇವತ್ತು ಇಲ್ಲಿಗೆ ಅವ್ರದ್ದು ಜಾಗಗಳಲ್ಲಿ ಉಳಿದಂಥ ಜಾಗಗಳಲ್ಲಿ ಮರ ನಟ್ಕೊಂಡಿದ್ದಾರೆ. 60-70 ವರ್ಷದ ಮರಗಳಿದ್ದಾವೆ. ಹೆಚ್ಚು ಕಡಿಮೆ ಒಂದು 20-30 ವರ್ಷದಿಂದ ಇಲ್ಲಿ ಜನರ ಮೇಲೆ ಮತ್ತು ವೆಹಿಕಲ್ಗಳ ಮೇಲೆಲ್ಲ ಈ ಮರಗಳು ಬಿದ್ದು ಎಷ್ಟೋ ಪಾದಚಾರಿಗಳಿಗೆ ಏಟಾಗಿದೆ, ಕಾಲು ಮುರಿದಿದೆ. ಕೆಲವರಿಗೆಲ್ಲ ಅವರ ಕೈ ಕಾಲುಗಳಿಗೆಲ್ಲ ಏಟಾಗಿದೆ. ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಟ್ ಆಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಭೈರಾಪುರದಲ್ಲಿ 11 kV ವಿದ್ಯುತ್ ಸ್ಪರ್ಶಿಸಿ ನಾಸಿರ್ ಪಾಷಾ ಅಲಿಯಾಸ್ ಲಾಲು ಎಂಬುವರು ಭಾಗಶಃ ಸುಟ್ಟಿರೋ ಘಟನೆ ಸಂಭವಿಸಿದೆ. ಆಲೂರು ತಾಲೂಕಿನ ಭೈರಾಪುರದಲ್ಲಿ ನಾಗರಾಜ್ ಎಂಬುವರಿಗೆ ಸೇರಿದ ನಿರ್ಮಾಣ ಹಂತದ ಮನೆಯಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುತ್ತಿದ್ದ ಭರತವಳ್ಳಿ ಗ್ರಾಮದ ನಾಸಿರ್ ಪಾಷಾ ವಿದ್ಯುತ್ ಶಾಕ್ಗೆ ಒಳಗಾಗಿರುವ ವ್ಯಕ್ತಿ ಎಂದು ತಿಳಿದುಬಂದಿದೆ. ಮನೆ ಮಾಲೀಕ ಹಾಗೂ ಸೆಂಟ್ರಿಂಗ್ ಅವರ ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿರುವುದಾಗಿ ಸಂಶಯ ಉಂಟಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದು, ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. HCN ನ್ಯೂಸ್ ಆಲೂರು. ಹಾಸನ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಅದ್ದೂರಿ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ HL ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಈ ವಿಚಾರ ತಿಳಿಸಿದ ಅವರು, ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಬಳಿಯಿಂದ ಹೊರಡುವ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆಗೆ ಡಿಸಿ ಅವರು ಚಾಲನೆ ನೀಡಲಿದ್ದಾರೆ. ಎಲ್ಲ ಸಮುದಾಯದವರ ಜೊತೆಗೆ ಸುಮಾರು 12 ವಿವಿಧ ಕಲಾ ತಂಡಗಳು ಭಾಗಿಯಾಗಲಿವೆ ಎಂದರು.
ಬೆಳಗ್ಗೆ 11 ಗಂಟೆಗೆ ಹಾಸನಾಂಬ ಕಲಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸುವರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಉದ್ಘಾಟನೆ ನೆರವೇರಿಸುವರು ಎಂದರು. ಅರಸೀಕೆರೆ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಗೌರವ ಉಪಸ್ಥಿತಿ ಇರುವರು. ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್, ಎಲ್ಲಾ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಹಾನಗರ ಪಾಲಿಕೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಅತಿಥಿಗಳಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿ, ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀ ಶಂಭುನಾಥ ಸ್ವಾಮೀಜಿ, ಜಿಎಲ್ ಮುದ್ದೇಗೌಡ ಮೊದಲಾದವರು ಭಾಗವಹಿಸುವರು. ಮಂಡ್ಯದ ನಿವೃತ್ತ ಪ್ರಾಧ್ಯಾಪಕ ಡಾ ಮಾ ಕೃಷ್ಣಮೂರ್ತಿ ಉಪನ್ಯಾಸ ನೀಡುವರು ಎಂದು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಅಪ್ಪೇಗೌಡ, ಆದಿಚುಂಚನಗಿರಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಡಾ ಭಾರತಿ ರಾಜಶೇಖರ್, ಕಾರ್ಯದರ್ಶಿ ಕಲಾ ನರಸಿಂಹ, ಶ್ರೀ ಆದಿಚುಂಚನಗಿರಿ ಮಠದ ಮಾಧ್ಯಮ ವಕ್ತಾರ ಬಿಆರ್ ಬೊಮ್ಮೇಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪ್ರತಿ ವರ್ಷವೂ ಕೂಡ ನಡೀತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕು ಅನ್ನೋದು ಎಲ್ಲ ಸಮಾಜದ ಒಟ್ಟಿಗೆ ಹಾಸನ ಜಿಲ್ಲೆಯಲ್ಲಿ ಆಲ್ರೆಡಿ 4 ವರ್ಷದಿಂದ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಕಾರ್ಯಕ್ರಮನ. ಅದಕ್ಕೆ ಎಲ್ಲ ಕಾರಣ, ಎಲ್ಲ ನಿಮ್ಮ ಸಹಕಾರನೂ ಕೂಡ 4 ವರ್ಷದಿಂದ ಅತಿ ಹೆಚ್ಚು ಕೊಡ್ಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ನೀವು ಕೂಡ ಕಾರಣ. ಹಾಗಾಗಿ ಈ ಬಾರಿನೂ ಕೂಡ ನಮ್ಮ ಏನು DC ಆಫೀಸಲ್ಲಿ ಏನು ಜಿಲ್ಲಾಡಳಿತ ಏನು ಆದೇಶ ಇದೆ ಆ ಪ್ರಕಾರ ನಾವು ಕೂಡ ಅವ್ರ ಕೈ ಜೋಡಿಸಿ ಒಟ್ಟಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಏನು ಎಲ್ಲರೂ ನಮ್ಮ ನಾಗರಿಕ ತಂಡದವರು ಮತ್ತು ನಮ್ಮ ಎಲ್ಲ ಸಂಘಟನೆಯವರು ಸೇರಿಕೊಂಡು ನಾವು ಏನು ತೀರ್ಮಾನ ಮಾಡೋದು, ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ಕೂಡಿಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು. ಕೆಂಪೇಗೌಡರ ಬಗ್ಗೆ ಇವತ್ತಿನ ಮಕ್ಕಳಿಗಾಗಲಿ ಮತ್ತು ಎಲ್ಲರಿಗೂ ಕೂಡ ತಿಳಿಸ್ಬೇಕು. ಕೆಂಪೇಗೌಡರು ಏನೇನು ಮಾಡಿದ್ರು, ಕೆಂಪೇಗೌಡರು ಏನೇನು ಒಳ್ಳೊಳ್ಳೆ ಕೆಲಸಗಳನ್ನ ಬೆಂಗಳೂರಲ್ಲಿ ಹಾಕ್ಬೋದು, ಎಲ್ಲ ಜನಗಳಿಗೂ ಅನುಕೂಲ ಆಗಿರ್ತಕ್ಕಂಥ ಕೆಲಸವನ್ನು ಪ್ರತಿ ಸಮಾಜದವ್ರಿಗೂ ಕೂಡ ಆಗೋಂಥ ಕೆಲಸವನ್ನು ಮಾಡಿದ್ರೆ ತಪ್ಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಕೆಂಪೇಗೌಡರ ಜಯಂತಿ ದಿವಸ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಏನು ಮಲ್ಲೇಶ್ವರರು ಹೇಳ್ದಂಗೆ ಅವ್ರಿಗೆ ಅವರ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆಗೆ ಒಳಗಾಗದೆ ಸಮಾಜದ ಜವಾಬ್ದಾರಿಯುತ ಪ್ರಜೆಗಳಾಗಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವ ಗುರುತರ ಜವಾಬ್ದಾರಿ ನಿಮ್ಮಗಳ ಮೇಲಿರುವುದರಿಂದ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಮ್ಮ ನೆರೆಹೊರೆಯವರಲ್ಲಿ, ಸ್ನೇಹಿತರಲ್ಲಿ ಅರಿವು ಮೂಡಿಸಬೇಕೆಂದು ಆಲೂರು ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಎಂಎನ್ ಮೋಹನ್ ರೆಡ್ಡಿ ತಿಳಿಸಿದರು. ಆಲೂರು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಷ್ಟ್ರೀಯ ಸೇವಾ ಯೋಜನಾ ಘಟಕ, ಆಲೂರು ಪೊಲೀಸ್ ಠಾಣೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ದ್ರವ್ಯದ ಪಿಡುಗಿನಿಂದ ಹೆಚ್ಚಿನ ಸಂಖ್ಯೆಯ ಯುವಕ ಯುವತಿಯರು, ವಿದ್ಯಾರ್ಥಿಗಳು ಹಾಗೂ ಜನರು ಚಟಕ್ಕೆ ಒಳಗಾಗಿದ್ದು ಜೀವನ ಹಾಳಾಗಿದೆ. ಈ ದುಶ್ಚಟದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಮತ್ತು ಮಾದಕ ದ್ರವ್ಯಗಳಾದ ಗಾಂಜಾ, ಅಫೀಮು, ಚರಸ್, ಬ್ರೌನ್ ಶುಗರ್ ವ್ಯಾಪಾರವನ್ನು ಕೊನೆಗೊಳಿಸಬೇಕು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ನಿಸಾರ್ ಫಾತಿಮಾ ಮಾತನಾಡಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುವ ಮಾದಕ ವಸ್ತುವಿನ ವ್ಯಾಪಾರವು ಅಪಾಯಕಾರಿ ಮಟ್ಟವನ್ನು ತಲುಪಿರುವುದು ಕಳವಳಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಲೂರು ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾ ನಿಸಾರ್ ಫಾತಿಮಾ, ಆಲೂರು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೆಂಕಟೇಶ್, ಉಪನ್ಯಾಸಕರಾದ ರೋಹಿತ್, ಇರ್ಫಾನ್ ಪಾಷಾ, ಪೊಲೀಸ್ ಸಿಬ್ಬಂದಿಗಳಾದ ಹರೀಶ್, ಸಂಗಮ್, ಉಮರ್ ಫಾರೂಕ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. HCN ನ್ಯೂಸ್ ಆಲೂರು. ಯಾವ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಹಾಗೆ ಪ್ರತಿ ದಿನ 10 ಜನ ಈ ಡ್ರಗ್ ಕಾರಣದಿಂದಾಗಿ ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನ ಆಗ್ತಾ ಇದ್ದಾರೆ. ಹೀಗೆ ಆದ್ರೆ ನಾಳೆ ಭವಿಷ್ಯ ಏನು? ತಂದೆ ತಾಯಿಗಳು ಅವ್ರ ಮನೆಯಿಂದ ಕಳಿಸ್ತಾರೆ ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ ಅಂತ. ಟೀಚರ್ಸು ಕಾಲೇಜಲ್ಲಿ ಇರೋವರೆಗೂ ಅವರು ನೋಡ್ಕೊಂತಾರೆ. ಬಹಳಷ್ಟು ಕೆಟ್ಟದಾಗಿದೆ, ನಾವು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ. ಇದು ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸೀಸ್ನ ನೋಡಿ ನಮ್ಗೆ ಇವತ್ತು ಬಹಳ ಭಯ ಆಗ್ತಾ ಇದೆ. ಲೆಸ್ ದೆನ್ 18 ಇಯರ್ಸ್, 16 ಇಯರ್ಸ್, 15 ಇಯರ್ಸ್ ಪ್ರೆಗ್ನೆನ್ಸೀಸ್ನ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಈ ಪ್ರೆಗ್ನೆನ್ಸೀಸ್ನ ಎಳೆಯ ವಯಸ್ಸಿನ ಹುಡುಗಿಯರಿಗೆ ಹೇಗೆ ಕಾಪಾಡೋದು? ಅವ್ರ ಗರ್ಭಕೋಶ ಎಷ್ಟು ಎಳೆದಿರುತ್ತೆ.
ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಬೇಲೂರು ಪೊಲೀಸ್ ಠಾಣೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೃಹತ್ ಜಾಥಾ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಹೊರಟ ಬೃಹತ್ ಮೆರವಣಿಗೆ ಪಟ್ಟಣದ ಹೃದಯ ಭಾಗದ ಜೂನಿಯರ್ ಕಾಲೇಜು ಬಳಿ ಆಗಮಿಸಿ ಜಾಗೃತಿ ಕಾರ್ಯಕ್ರಮ ನಡೆಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬೃಹತ್ ಜಾಥಾ ಜಾಗೃತಿ ಅಭಿಯಾನದಲ್ಲಿ ಸಿಪಿಐ ರೇವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಸೇರಿದಂತೆ ವಿವಿಧ ಶಾಲೆ ವಿದ್ಯಾರ್ಥಿಗಳು ಅಭಿಯಾನಕ್ಕೆ ಸಾಕ್ಷಿಯಾದರು. ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಹಮ್ಮಿಕೊಂಡ ಬೃಹತ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೇಲೂರು ಸಿಪಿಐ ರೇವಣ್ಣ, ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗ ಫ್ಯಾಷನ್ನಿಂದ ಆರಂಭವಾದ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯ ಆರೋಗ್ಯ ಮತ್ತು ಅಲ್ಪ ಅವಧಿಯಲ್ಲಿಯೇ ಬಲಿಯಾಗುತ್ತಿದ್ದಾರೆ. ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಸಾರ್ವಜನಿಕರು ಕೈಜೋಡಿಸಿದರೆ ಮಾತ್ರ ಸಮಾಜದಲ್ಲಿ ಇಂತಹ ಅನಿಷ್ಟವನ್ನು ತೊಲಗಿಸಬಹುದು ಎಂದ ಅವರು, ಭವಿಷ್ಯತ್ತಿನಲ್ಲಿ ಉತ್ತಮ ಪ್ರಜೆಗಳಾಗಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ಯುವ ಸಮುದಾಯ ಶಿಕ್ಷಣ ಕಡೆ ತಮ್ಮ ಗಮನ ನೀಡಬೇಕಿದೆ. ನಿಮ್ಮ ದುಶ್ಚಟಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಲ್ಲದೆ ಕುಟುಂಬ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತದೆ. ಹಾಗೆಯೇ ಮಾದಕ ವಸ್ತುಗಳನ್ನು ಕಳ್ಳ ಸಾಗಾಣಿಕೆ ಮೂಲಕ ಸದೃಢ ಸಮಾಜಕ್ಕೆ ಮಾರಕ ಉಂಟುಮಾಡುವ ವ್ಯಕ್ತಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲು ಇಲಾಖೆ ಮೀನಾಮೇಷ ಎಣಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷ ಜೂನ್ 26ರಂದು ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅದರ ಅಕ್ರಮ ಸಾಗಾಣಿಕೆಯನ್ನು ತಡೆಗಟ್ಟಲು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಿಸುತ್ತಾ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಬೇಲೂರು ಪಿಎಸ್ಐ ಶಿವಾನಂದ ಪಾಟೀಲ್ ಹಾಗೂ ಬೇಲೂರು ಪಬ್ಲಿಕ್ ಶಾಲೆ, ಸರ್ವೋದಯ, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ, ಯುನೈಟೆಡ್, ದಿವ್ಯ ಶಿಕ್ಷಣ ಸಂಸ್ಥೆ ಮತ್ತು ಮೌಂಟ್ ಕಾರ್ಮಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ಪೊಲೀಸ್ ಠಾಣೆಯ ದೃಷ್ಟಿಯಲ್ಲಿ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಒಂದನ್ನು ನೀವು ಸ್ಪಷ್ಟವಾಗಿ ಒಂದೇ ಪದದಲ್ಲಿ ಹೇಳೋದಾದ್ರೆ, ಕೆಟ್ಟ ವಿಚಾರಗಳಿಗೆ ಸ್ಟ್ರಾಂಗ್ ಆಗಿ ನೀವು ಹೇಳಬೇಕು, ನೋ, ಬೇಡ ಅಂತ ಹೇಳಿ. ಒಳ್ಳೆ ವಿಚಾರಗಳಿಗೆ ಯಾವ ಅಡೆತಡೆಗಳು ಬಂದರೂ ಕೂಡ ಎಸ್, ಐ ವಿಲ್ ಡೂ ಇಟ್, ಈ ಪದವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮೊದಲ ಮಾದಕ ವಸ್ತು, ಮಾದಕ ದ್ರವ್ಯ ವಸ್ತುಗಳು ಮಾತ್ರ ಅಲ್ಲ ಸಮಸ್ಯೆ ಅಲ್ಲ, ಅನೇಕ ಸಾಮಾಜಿಕ ಅನಿಷ್ಟಗಳಿಂದ ನೀವು ದೂರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರವಣಬೆಳಗೊಳ ಶ್ರೀ ಕ್ಷೇತ್ರಕ್ಕಾಗಮಿಸಿದ ಆಚಾರ್ಯ ಶ್ರೀ 108 ವರ್ಧಮಾನ ಸಾಗರ ಮಹಾರಾಜರು ಮತ್ತು ಮುನಿಶ್ರೀ 108 ವಿದ್ಯಾಸಾಗರ ಮಹಾರಾಜರು ಮತ್ತು ಸಂಘಸ್ಥ ತ್ಯಾಗಿ ವೃಂದದವರನ್ನ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಗುರುವಾರ ಮೆರವಣಿಗೆ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಶ್ರವಣಬೆಳಗೊಳ ಪಟ್ಟಣದ ಬಾಹುಬಲಿ ಕಾಲೇಜು ವೃತ್ತದಿಂದ ಪೂರ್ಣಕುಂಭ, ಮಂಗಳ ಕಲಶ, ನಾದಸ್ವರ, ಚಂಡೆವಾದ್ಯ, ನಗಾರಿ, ಚಿಟ್ಟಿಮೇಳ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಧರ್ಮಧ್ವಜ ಹಿಡಿದು ನೂರಾರು ಶ್ರಾವಕ ಶ್ರಾವಕಿಯರು ಚಂದ್ರಗಿರಿ ಹಾಗೂ ವಿಂಧ್ಯಗಿರಿ ಮಹಾದ್ವಾರದ ಮೂಲಕ ಶ್ರೀಮಠದವರೆಗೂ ಜೈಕಾರದೊಂದಿಗೆ ಮೆರವಣಿಗೆ ನಡೆಸಿದರು. ಆಚಾರ್ಯ ಶ್ರೀ ಸುವಿಧಿ ಸಾಗರ ಮಹಾರಾಜರು, ಮುನಿಶ್ರೀ ಅನುಪಮ ಕೀರ್ತಿ ಮಹಾರಾಜರು, ಮುನಿಶ್ರೀ ಸದಯ ಸಾಗರ ಮಹಾರಾಜರು ಸೇರಿದಂತೆ ಇನ್ನೂ ಅನೇಕ ಮುನಿಶ್ರೀ ಮಹಾರಾಜರು ಹಾಗೂ ಗಣಿನಿ ಆರ್ಯಕಾಶ್ರೀ ಸುವಿಧಿಮತಿ ಮಾತಾಜಿ ಸೇರಿದಂತೆ ಆರ್ಯಕಾಶ್ರೀ ಮಾತಾಜಿಯವರು ಕ್ಷೇತ್ರಕ್ಕೆ ಆಗಮಿಸಿದ್ದು ಮುಂದಿನ 4 ತಿಂಗಳು ಕ್ಷೇತ್ರದಲ್ಲಿ ವಾಸ್ತವ್ಯವಿದ್ದು ಚಾತುರ್ಮಾಸ್ಯ ವ್ರತ ಆಚರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಂಬದಹಳ್ಳಿ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಕ್ಷುಲ್ಲಕ ಶ್ರೀ ಆನಂದಕೀರ್ತಿ ಸ್ವಾಮೀಜಿ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಕಲೇಶಪುರ ಪಟ್ಟಣದ ಭವಿಷ್ಯ ರೂಪಿಸಲು ಬಹು ನಿರೀಕ್ಷಿತ ಸಕಲೇಶಪುರ ಪುರಸಭಾ ಯೋಜನಾ ಪ್ರಾಧಿಕಾರ ರಚನೆಯ ಆದೇಶವನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ್ದು ತಾಲೂಕಿನ ಜನತೆಯಲ್ಲಿ ಉಲ್ಲಾಸ ಮೂಡಿಸಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರ ಹೇಳಿದರು.
ಸುಮಾರು 18-20 ವರ್ಷಗಳಿಂದ ಸಾರ್ವಜನಿಕರು ಈ ಪ್ರಾಧಿಕಾರದ ಬೇಡಿಕೆಯನ್ನ ಮುಂದುವರಿಸುತ್ತಿದ್ದು, ಇದೀಗ ಅದು ಸಾಕಾರವಾಗಿರೋದು ಪ್ರಮುಖ ಬೆಳವಣಿಗೆಯಾಗಿದೆ. ಈ ಮಹತ್ವದ ಯೋಜನೆಯನ್ನು ಅನುಮೋದಿಸಿದ ಹಿನ್ನೆಲೆ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಹಾಸನ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರ ಶಿಫಾರಸುಗಳು ಪ್ರಮುಖ ಕಾರಣವಾಗಿದೆ ಎಂದು ಗುರುವಾರ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ನಂತರ ಮಾತನಾಡಿದ ಇವರು, ಈ ಯೋಜನೆಯ ಹಿಂದೆ ನಿಖರವಾಗಿ ಕೆಲಸ ಮಾಡಿದ ಕಾಂಗ್ರೆಸ್ ನಾಯಕ ಮುರಳಿ ಮೋಹನ್ ಅವರ ಶ್ರಮವನ್ನು ಜನತೆ ಮೆಚ್ಚಿದೆ. ಪುರಸಭಾ ಯೋಜನಾ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ತಾವು ಪ್ರಸ್ತಾಪಿಸಿದ ತಕ್ಷಣದಿಂದಲೇ ಚುರುಕಾಗಿ ಅಧಿಕಾರಿಗಳ ಸಭೆ, ಕ್ಷೇತ್ರದ ವೀಕ್ಷಣೆ, ಗ್ರಾಮಗಳ ಗುರುತಿಸುವಿಕೆ ಮತ್ತು ಬೆಂಗಳೂರಿನ ಇಲಾಖಾ ಚರ್ಚೆಗಳನ್ನು ಮುಂದುವರೆಸಿದ ಅವರು ಸುಮಾರು 15 ಗ್ರಾಮಗಳನ್ನು ಈ ಯೋಜನೆಗೆ ಒಳಪಡಿಸಿದ್ದಾರೆ. ಈ ಯೋಜನೆಯ ಮೂಲಕ ಸಕಲೇಶಪುರ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ದಾರಿ ತೆರೆಯಲಿದೆ. ನಗರೀಕರಣ, ಮೂಲಸೌಕರ್ಯ, ರಸ್ತೆ ಜಾಲ, ಇತರೆ ಸಾರ್ವಜನಿಕ ಉಪಕರಣಗಳ ಯೋಜಿತ ಅಭಿವೃದ್ಧಿಗೆ ಇದು ಬಲ ನೀಡಲಿದೆ ಎಂದು ಸ್ಥಳೀಯರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆ ಅನುಮೋದನೆಗಾಗಿ ಶ್ರಮಿಸಿದ ಎಲ್ಲಾ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಸಕಲೇಶಪುರ ತಾಲೂಕಿನ ಕಾಂಗ್ರೆಸ್ ಪಕ್ಷದವರು ಮತ್ತು ಸಾರ್ವಜನಿಕರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಗರ್ ಹುಕುಂ ಸಮಿತಿಯ ಉದಯ್, ಮಾಜಿ ಪುರಸಭಾ ಅಧ್ಯಕ್ಷ ಸೈಯದ್ ಮುಫೀಸ್, ತೋಟಗದ್ದೆ ವಿನಯ್, ಕಲ್ಕಣೆ ಪ್ರಶಾಂತ್, ಹಿತೈಷಿ, ಸ್ವಾಮಿ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಈ ಸಕಲೇಶಪುರದಲ್ಲಿ ಒಂದು ಮಹತ್ತರ ಒಂದು ಯೋಜನೆ 18-20 ವರ್ಷದಿಂದ ಆಗದಲ್ಲಿದ್ದುದು ನಮ್ಮ ಮನೆ ನಿನ್ನೆ ಇನ್ನೂ ಇದಾಗಿ ಒಂದು ಪ್ರಾಧಿಕಾರ ರಚನೆ. ಈ ಪ್ರಾಧಿಕಾರ ರಚನೆ ಆಗದಲ್ಲೇ ನಮ್ಮ ಈ ಸಕಲೇಶಪುರ ಜನತೆ ಎಷ್ಟು ಕಷ್ಟಪಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿರ್ಬೋದು. ಜನ ಹಾಸನಕ್ಕೆ ಹೋಗೋದು, ಅಲ್ಲಿಂದ ಏನೋ ಆಗೋದು, ಈ ಮುನ್ಸಿಪಾಲ್ಟಿಯಿಂದ ಏನೋ ಮಾಡಿ ಇಲ್ಲ ನಡೀತಾ ಇತ್ತು. ಇದನ್ನು ನಡೆದು ನಾವು ಮತ್ತು ಮುರಳಿ ಮೋಹನ್ ಅವರು ಸತತ 6 ತಿಂಗಳ ಹೋರಾಟದ ಇದರಲ್ಲಿ ಈಗ ನಮಗೆ ಈ ಪ್ರಾಧಿಕಾರ ರಚನೆಯಾಗಿ ಅಧಿಕೃತವಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಬಂದು ಇವತ್ತು ಅದರ ಪರವಾಗಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಈಗ ಕೆಂಚಮ್ಮನ ಹೊಸಕೋಟೆ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಅಣ್ಣೇಗೌಡ, ಹಾಡ್ಯ ಕಾರ್ಯದರ್ಶಿಯಾಗಿ ಸಂತೋಷ್ ಕೆತಗೆರೆ, ಖಜಾಂಚಿಯಾಗಿ ರಮೇಶ್ ಕುರೇಗಲ್ ಆಯ್ಕೆಯಾದರು. ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿಯ ಲಯನ್ಸ್ ಇಂಟರ್ನ್ಯಾಷನಲ್ ಸೇವಾ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಲಯನ್ ಸಂಜಿತ್ ಶೆಟ್ಟಿ, ಪಿಎಂಜೆಎಫ್ ಪೂರ್ವ ರಾಜ್ಯಪಾಲರು ಉದ್ಘಾಟಿಸಿ ಮಾತನಾಡಿ, ಲಯನ್ ಸೇವಾ ಸಂಸ್ಥೆ ಕಳೆದ 108 ವರ್ಷಗಳಲ್ಲಿ 220 ದೇಶಗಳಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವ ಏಕೈಕ ಅಂತಾರಾಷ್ಟೀಯ ಸಂಸ್ಥೆ ಎಂದರೆ ಅದು ಲಯನ್ ಸೇವಾ ಸಂಸ್ಥೆ ಎಂದು ಹೆಮ್ಮೆ ಪಡುತ್ತೇನೆ. ಹಾಗಾಗಿ ಲಯನ್ ಸೇವಾ ಸಂಸ್ಥೆ ಎಲ್ಲಿರುವ ನಾವೆಲ್ಲರೂ ಈ ಸಂಸ್ಥೆಗೆ ಹೆಚ್ಚಿನ ಸೇವೆಗಳನ್ನು ನೀಡುವ ಮುಖಾಂತರ ಜಾತಿ ಮತ ಮೀರಿ ನಾವೆಲ್ಲರೂ ಒಂದೇ ಎಂದು ಸೇವೆ ಮಾಡೋದು ನಮ್ಮ ಉದ್ದೇಶ. ಲಯನ್ ಸೇವಾ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಸಮಾಜ ಸೇವಕ, ಗೀತಾ ಕಾಫಿ ಟ್ರೆಂಡಿಂಗ್ ಮಾಲೀಕರು ಎಚ್ಎಸ್ ಧರ್ಮರಾಜ್ ಮಾತನಾಡಿ, ದೇಶದ ಭದ್ರತೆ, ನಾಡಿನ ಭದ್ರತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡುವ ಒಂದು ಸಂಸ್ಥೆ ಎಂದರೆ ಅದು ಲಯನ್ ಸೇವಾ ಸಂಸ್ಥೆ. ಲಯನ್ ಸೇವಾ ಸಂಸ್ಥೆಯ ಸೇವೆಗಳು ದೇಶಕ್ಕೆ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸಹ ಸೇವೆ ಪ್ರಸಿದ್ಧಿ ಪಡೆದಿದೆ. ಸಂಸ್ಥೆಯ ಇಂತಹ ಸೇವೆಗಳನ್ನು ಅರಿತುಕೊಂಡು ಇಂದು ಪದಗ್ರಹಣ ಮಾಡುತ್ತಿರುವ ಸದಸ್ಯರುಗಳು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಸೇವೆಯನ್ನ ಮಾಡಿ ನಿಮ್ಮ ಸೇವೆಗಳಿಗೆ ನಾನು ಸದಾ ಸಹಕರಿಸುತ್ತೇನೆ ಎಂದರು. ಲಯನ್ ಸೇವಾ ಸಂಸ್ಥೆಯ ವಲಯ ಅಧ್ಯಕ್ಷ ರಘುಪಾಳ್ಯ ಮಾತನಾಡಿ, ಕೆಂಚಮ್ಮನ ಹೊಸಕೋಟೆ ಲಯನ್ ಸೇವಾ ಸಂಸ್ಥೆ ಕಳೆದ 6 ವರ್ಷಗಳಿಂದಲೂ ವಿಶೇಷ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು ಸದಸ್ಯರನ್ನ ಸಹ ಹೆಚ್ಚು ಹೊಂದುತ್ತಾ ಬಂದಿದೆ. ಈಗಾಗಲೇ ಸ್ವಂತ ಕಟ್ಟಡ ಕಟ್ಟುವ ಹಂತಕ್ಕೆ ಬಂದಿರುವ ನಿಮ್ಮ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಸಂಸ್ಥೆಯ ಜೊತೆಗೆ ಎಲ್ಲ ಪ್ರಾಂತೀಯ ಸಂಸ್ಥೆಗಳು ಬೆಂಬಲವನ್ನು ಕೈಜೋಡಿಸುತ್ತೇವೆ ಎಂದರು. ಕೆಂಚಮ್ಮನ ಹೊಸಕೋಟೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಎನ್ ಕುಮಾರ್ ಮಾತನಾಡಿ, ಲಯನ್ ಸೇವಾ ಸಂಸ್ಥೆ ಪ್ರತಿ ತಿಂಗಳು ಒಂದೊಂದು ಸೇವಾ ಕಾರ್ಯಗಳನ್ನು ಮಾಡೋದರ ಜೊತೆಗೆ ರಕ್ತದಾನ ಶಿಬಿರ, ಯೋಗ ಶಿಬಿರ, ಗಿಡಗಳ ವಿತರಣೆ, ಸ್ವಚ್ಛತಾ ಕಾರ್ಯಕ್ರಮ, ಬಡವರಿಗೆ ಆಹಾರ ಕಿಟ್ ವಿತರಣೆ, ಬಡವರ ಮತ್ತು ಸಮಾಜೋನ್ಮುಖಿ ಕಾರ್ಯಕ್ರಮಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ. ಅದೇ ರೀತಿ ಇಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲೆಂದು ಶಾಲೆಗಳಿಗೆ ಕಂಪ್ಯೂಟರ್ ಸಹ ವಿತರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಸ್ಥೆ ಇನ್ನೂ ಹೆಚ್ಚು ಸೇವೆಗಳನ್ನು ಮಾಡುತ್ತದೆ ಎಂದರು. ಲಯನ್ ಸೇವಾ ಸಂಸ್ಥೆ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಲೋಹಿತ್ ಎಸ್ಕೆಎನ್ ಆರ್ಎಚ್ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಸಮಾಜ ಸೇವೆ ಮತ್ತು ಕೃಷಿ ಚಟುವಟಿಕೆಯಲ್ಲಿ ಸಾಧನೆ ಮಾಡುತ್ತಿರುವ ಕೃಷಿ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರು ಕಿಶೋರ್ ಲಯನ್ಸ್ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಅಧ್ಯಕ್ಷ ರಾಬಿಸೋಮಯ್ಯ, ಸುಧಾಕರ್, ಮಾಜಿ ಅಧ್ಯಕ್ಷರಾದ ಹರೀಶ್, ಸಂತೋಷ್ ಕೊಟ್ಟೂರಪ್ಪ, ನಿಕಟಪೂರ್ವ ಕಾರ್ಯದರ್ಶಿ ದಿನೇಶ್, ಖಜಾಂಚಿ ಕುಮಾರ್ ಬೆಂಬಳೂರು, ಆರ್ಎಲ್ ವೆಂಕಟೇಶ್, ಮೋಹನ್ ಕಾಡ್ಲೂರು, ಕುಮಾರ್ ಕೆಬಿ, ಜಗದೀಶ್, ದಿಲೀಪ್, ದರ್ಶನ್, ದುಷ್ಯಂತ್, ಯೋಗೇಶ್, ಲಯನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಆಗುತ್ತೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸಕಲೇಶಪುರದಲ್ಲಿ ಒಂದೇ ಕಡೆ ಇದ್ರೆ ಅಲ್ಲೇ ಹೋಗಿ ಎಲ್ಲ ಮೆಂಬರ್ ಆದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಅಥವಾ ಒಂದು ಸಮಾಜದ ಅಭಿವೃದ್ಧಿಗೆ ನಾವು ಒತ್ತು ಕೊಡೋಕೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ
ಅಲ್ಲಲ್ಲೇ ಹಲವಾರು ಬ್ರಾಂಚ್ಗಳನ್ನು ಮಾಡಿ ಅಲ್ಲಲ್ಲೇ ಪ್ರತಿ ಹಳ್ಳಿನಲ್ಲಿ ಈ ಥರದೊಂದು ಸಂಘಟನೆಯನ್ನು ಮಾಡಿ ಒಂದು ಪ್ರತಿ ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕು, ಅವೇರ್ನೆಸ್ ಆಗಬೇಕು. ದೇಶ ಲಯನ್ಸ್ ಸಂಸ್ಥೆ ಕಳೆದ 108 ವರ್ಷಗಳಲ್ಲಿ 220 ದೇಶಗಳಲ್ಲಿ 44 ಕ್ಲಬ್ಗಳ ಮುಖಾಂತರ 14 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂಥ ಏಕೈಕ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ, ಅದು ಲಯನ್ಸ್ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ನಾವೆಲ್ಲರೂ ಸದಸ್ಯರಾಗಿ ಭಾಗವಹಿಸಲು ಮತ್ತು ಈ ಸಂಸ್ಥೆಯಲ್ಲಿ ಹೆಚ್ಚಿನ ಸೇವೆಗಳನ್ನು ನೀಡುವ ಮುಖಾಂತರ ಈ ಒಂದು ಸಂಸ್ಥೆಯನ್ನು ನಾವು ಸೇರಿದ್ದೇವೆ ಬಂಧುಗಳೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಚಳುವಳಿಗಳು ಜೀವಂತ ಇರಬೇಕು. ಜುಲೈ 13ರಂದು ದೇಶದ ತುರ್ತು ಪರಿಸ್ಥಿತಿ 50 ವರ್ಷಗಳ ನೆನಪು ಕಾರ್ಯಕ್ರಮ. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿಕೆ. ದೇವನಹಳ್ಳಿಯಲ್ಲಿ ಬಲವಂತದ ಭೂ ಸ್ವಾಧೀನ ವಿರೋಧಿ ಹೋರಾಟ. ಭೂ ಹೋರಾಟಗಾರರನ್ನ ಬಂಧಿಸಿದ ರಾಜ್ಯ ಸರ್ಕಾರ ತಕ್ಷಣ ಬಿಡುಗಡೆಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ. ಜಿಲ್ಲೆಯಾದ್ಯಂತ ಆತಂಕ ಸೃಷ್ಟಿಸುತ್ತಿದೆ ರಸ್ತೆ ಬದಿಯಲ್ಲಿರುವ ಮರಗಳು. ಅನಾಹುತ ಆಗೋದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ. ಮರ ತೆರವುಗೊಳಿಸದಿದ್ರೆ ಸ್ಥಳೀಯರಿಂದ ಹೋರಾಟದ ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.